ಫ್ರೆಂಡ್ಸ್, ಅವರೆಕಾಳು ಸೀಸನಲ್ಲಿ ಅವರೆಕಾಳು ಬಾತ್ ಮಾಡಲಿಲ್ಲ ಅಂದರೆ ಏನೋ ಒಂದು ಮಿಸ್ ಮಾಡ್ಕೊಂಡಂಗೆ ಅಲ್ವಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ನಾನು ಯಾವ ರೀತಿ ಒಂದು ಅವರೆಕಾಳು ಬಾತ್ನ ಮಾಡಿದ್ದೀನಿ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಾಡೋ ವಿಧಾನ ನೋಡೋಣ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಮಾಮೂಲಿ ಸೋನಾ ಮಸೂರಿ ಅಕ್ಕಿ. ಅದನ್ನು ಒಂದು 2-3 ಬಾರಿ ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಕೊತಾ ಇದ್ದೀನಿ. ಅಂದರೆ ನೀರಲ್ಲಿ ನೆನೆಸಿಡಬೇಕು. ನಂತರ ನಾನಿಲ್ಲಿ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನ ತೊಗೊತಿದ್ದೀನಿ. ಇದು ಸರಿಸುಮಾರು 1 ಪಾವು ಹಿಡಿಯುತ್ತೆ ಗ್ಲಾಸು. ಹಾಗೆ ಒಂದು 3/4 ಪಾವಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ಒಗ್ಗರಣೆಗೆ 2 ಏಲಕ್ಕಿ ಹಾಗೆ 2 ಪಲಾವ್ ಎಲೆ, ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು ದಪ್ಪ ಗಾತ್ರದ ಈರುಳ್ಳಿ ಹಾಗೆ 2 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಬ್ಲಿಕ್ಕೆ 2 ಇಂಚು ಶುಂಠಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿ ಹಾಗೆ 5-6 ಹಸಿಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಚಕ್ಕೆ ಒಂದು 2 ಇಂಚಷ್ಟು ಹಾಗೆ ಲವಂಗ 3, ಕಾಳು ಮೆಣಸು ಒಂದು 1/4 ಟೀ ಸ್ಪೂನಷ್ಟು. ಇದಿಷ್ಟನ್ನು ಹಾಕಿ ನಾವು ಒಂದು ತರ್ತರಿಯಾಗಿ ಇದನ್ನು ರುಬ್ಕೊಂಡು ಬರಬೇಕು. ಜಾಸ್ತಿ ಸ್ಮೂತ್ ಪೇಸ್ಟು ಬೇಡ, ಹಾಗೆ ತುಂಬ ತರ್ತರಿಯಾಗೂ ಬೇಡ, ಒಂದು ಸ್ವಲ್ಪ ತರ್ತರಿಯಾಗಿರೋ ರೀತಿ ರುಬ್ಕೊಂಡು ಬರಬೇಕು. ನೋಡಿ, ಇದು ರುಬ್ಕೊಂಡಾಗಿದೆ. ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಈಗ ಪಲಾವ್ ಎಲೆ ಮತ್ತು ಏಲಕ್ಕಿನ ಹಾಕ್ಕೋಬೇಕು. ಇಲ್ಲಿ ನಾನು ಜಾಸ್ತಿ ಮಸಾಲೆಗಳನ್ನ ಬಳಸ್ಕೊಂಡಿಲ್ಲ. ಬೇಕಂದರೆ ಇದು ಚಕ್ರ ಬರುತ್ತಲ್ಲ, ಅದು ಮರಾಠಿ ಮೊಗ್ಗು, ಅದನ್ನೆಲ್ಲ ಹಾಕ್ಕೋಬೋದು. ಅದೆಲ್ಲ ಜಾಸ್ತಿ ಫ್ಲೇವರ್ ಆಗಿಬಿಡುತ್ತೆ, ಸೊ ಹಾಗಾಗಿ ಹಾಕ್ಕೊಂಡಿಲ್ಲ ನಾನು. ಈಗ ಈರುಳ್ಳಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಪುದೀನ ಸೊಪ್ಪು ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ರುಬ್ಲಿಕ್ಕೆ ಬೇಕಾದರೂ ಪುದೀನ ಹಾಕ್ಕೋಬೋದು, ಆದರೆ ಇದು ನಾನು ಮೈಲ್ಡಾಗಿ ಮಾಡ್ತಿರೋದ್ರಿಂದ ಎಲ್ಲ ಮಸಾಲ ಐಟಮ್ಸು ಕೂಡ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈಗ ಅವರೆಕಾಳನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವರೆಕಾಳು ಏನಾದ್ರು ಜಾಸ್ತಿ ಬಲ್ತಿದ್ರೆ ಒಂದು ಸರಿ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಅದನ್ನು ಕೂಡ ಒಂದು 2-3 ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಎಣ್ಣೆ ಬಿಟ್ಕೊಳ್ಳೋ ರೀತಿ ಫ್ರೈ ಮಾಡ್ಕೋಬೇಕು. ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಿದ ತಕ್ಷಣ ಘಮ ಘಮ ಅಂತ ಅಂದ್ಬಿಟ್ಟು ಪರಿಮಳ ಬರ್ತಾ ಇರುತ್ತೆ. ಆಹಾ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ನಂತರ ನಾವು ಟೊಮೆಟೊನ ಸೇರಿಸ್ಕೊಳ್ಳೋಣ. ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನೂ ಕೂಡ ಸೇರಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷಗಳ ಕಾಲ ಇದಿಷ್ಟನ್ನೆಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋ ತನಕ ಒಂದು 2 ನಿಮಿಷ ಟೈಮ್ ಬೇಕಾಗುತ್ತೆ. ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು, ಹಾಗೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ. ಇದಿಷ್ಟೇ ಸ್ಪೈಸಸ್ ಸಾಕು. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಅವರೆಕಾಳು ಶೀತ ಆಗುತ್ತೆ ತಿಂದರೆ, ಆದರೆ ಬರೋದೊಂದು ಸೀಸನಲ್ಲಿ ನಾವು ಹಸಿ ಅವರೆಕಾಳನ್ನ ತಿಂದೇ ಇರೋಕ್ಕಾಗತ್ತಾ? ತಿನ್ನಲೇಬೇಕು. ಇಂಥ ಸಮಯದಲ್ಲಿ ನಾವೇನೆಂದರೆ ಒಂದು ಸ್ವಲ್ಪ ರಸಮ್ಗಳು, ಪೆಪ್ಪರ್ ರಸಮ್ಮು, ಲೆಮನ್ ರಸಮ್ಮು, ಈ ಥರ ರಸಮ್ಗಳನ್ನ ಮಾಡಿಕೊಂಡು ಊಟನೂ ಮಾಡಬೇಕು. ಆವಾಗ ನಮಗೆ ಸ್ವಲ್ಪ ಶೀತದ ಪ್ರಮಾಣ ಕಡಿಮೆ ಆಗುತ್ತೆ. ನೋಡಿ, ನಾನಿಲ್ಲಿ ನೀರನ್ನು ಜಾರ್ ತೊಳೆದ ನೀರು ಎಲ್ಲನೂ ಸೇರಿಸಿದ್ದೀನಿ. ಅಂದರೆ ಈಗ ಜಾರ್ ತೊಳಿಲಿಕ್ಕಾಗಿರ್ಬೋದು, ಯಾವುದೇ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ರೂ ಕೂಡ ಏನು 2 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ಅದೇ ನೀರನ್ನು ಇದರಲ್ಲಿ ನಾನು ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಅಕ್ಕಿಯನ್ನು ಕೂಡ ಹಾಕ್ಕೊಂಡು ನೀರನ್ನು ಇರತಕ್ಕಂಥ 2 ಗ್ಲಾಸ್ ನೀರನ್ನು ಇದರಲ್ಲಿ ಕಂಪ್ಲೀಟಾಗಿ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸಾಕಾಗುತ್ತೆ. ಜೊತೆಗೆ ನಾವು ಅಕ್ಕಿಯನ್ನು ನೆನೆಸಿರೋದ್ರಿಂದ ಅದು ತುಂಬ ಚೆನ್ನಾಗಿ ಉದ್ರುದ್ರಾಗಿ ಅನ್ನ ಆಗುತ್ತೆ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅಕ್ಕಿ ನೆನೆಸಿರ್ತೀವಲ್ವ ಫ್ರೆಂಡ್ಸ್, ಅದು ನೆಂದಿರುತ್ತೆ, ಜಾಸ್ತಿ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ನಾವು ಜಾಸ್ತಿ ತಿರುಗಿಸ್ಲಿಕ್ಕೆ ಹೋಗಬಾರ್ದು. ಈಗ ರುಚಿ ನೋಡಿಬಿಟ್ಟು ಅದು ಸರಿಗಿದೆ ಅಂದಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ನ ಬರ್ಸ್ಕೋಬೇಕು. 2 ವಿಷಲ್ ಬಂದಾದಮೇಲೆ ತೆಗೆದು ನೋಡ್ತಾ ಇದ್ದೀನಿ ನಾನು. ನೋಡಿ, ಎಷ್ಟು ಘಮ ಘಮ ಅಂತ ಇದೆ ಅಂತ ಹೇಳಿದ್ರೆ ಅಷ್ಟು ಘಮ ಘಮ ಅಂತ ಇತ್ತು. ಸೊ ನಮ್ಮ ಸಿಂಪಲ್ ಆದಂಥ ಅವರೆಕಾಳು ಬಾತ್ ಇವಾಗ ರೆಡಿ ಆಯಿತು. ಕಲರು ಕೂಡ ಅದರದ್ದು ಅಷ್ಟೇ ಚೆನ್ನಾಗಿರುತ್ತೆ, ಯೆಲ್ಲೋಯಿಶ್ ಗ್ರೀನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು ಆರಾಮಾಗಿ ಇದನ್ನು ಹಾಕ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಬೇಕೆಂದರೆ ನಾವು ಮೊಸರು ಬಜ್ಜಿಯನ್ನು ಸರ್ವ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು.
ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆದಂಥ ರೆಸಿಪಿ ಅಂತ ಅಂದ್ಬಿಟ್ಟು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಟೇಸ್ಟ್ ಅಂತ ಅಂದ್ಬಿಟ್ಟು ಹೇಳಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ, ಆದರೆ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.